ಪಕ್ಷ ಎಲ್ಲವನ್ನು ಬಗೆಹರಿಸ್ತಾರೆ. ರಾಮಲಿಂಗ ರೆಡ್ಡಿ ಅವ್ರದ್ದು ಹಾಗೆ ಮಾಡಿದ್ರಿ. ಸಮಯ ಬರ್ತದೆ ಎಲ್ಲನೂ ಕೂಡ. ದೇವೇಗೌಡರಿಗೆ ಹೆಂಗೆ ಮಾಡಿದಾಗ ಕುಮಾರಸ್ವಾಮಿ ಅವ್ರು ಬಿಡ್ತಾರ. ಕೃಷ್ಣ ಬೈರೇಗೌಡರ ವಿಚಾರದಲ್ಲಿ ಅದು ಬಹುಶಃ ನಿಮ್ಮೆಲ್ಲರ ಮಾಧ್ಯಮ ಸೃಷ್ಟಿ, ಅದು ಏನೇ ಅಂಥದ್ದು ಇದ್ದರೂ ಕೂಡ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಏನಿದೆ, AICC ಅಧ್ಯಕ್ಷರು, ಮುಖ್ಯಮಂತ್ರಿಗಳು, ಸಿದ್ದರಾಮಯ್ಯನವರು, ಆಮೇಲೆ ನಮ್ಮ AICC ಪ್ರಧಾನ ಕಾರ್ಯದರ್ಶಿಗಳು ಸುರ್ಜೇವಾಲಾ ಅವರು ಎಲ್ಲರೂ ಅದನ್ನು ಬಗೆಹರಿಸ್ತಾರೆ. ಅಂಥದ್ದೇನಾದರೂ ಇದ್ದರೆ ಬಹುಶಃ ನನಗೆ ಅನ್ನಿಸ್ತದೆ ಅಂಥದ್ದು ಯಾವುದೂ ಕೂಡ ಇಲ್ಲ. ಅಲ್ಲ ಸರ್, ಬೆಂಗಳೂರು ಉಸ್ತುವಾರಿಲಿ ಅದು ನೋಟ್ ಇದನ್ನೇ ಮಾಡಿದ್ದಾರೆ ಸರ್, ಆರ್ಡ್ರಲ್ಲಿ ಸೇರಿಸಿಲ್ಲ. ಅದು ನೋಡಿ, ಅದನ್ನು ಪಕ್ಷ ಬಗೆಹರಿಸ್ತದೆ. ಅಂಥದ್ದು ಯಾವುದೂ ಇದ್ರೂ ಕೂಡ ಅದೇನು ಅವರು ಕೇಳ್ತಾ ಇದ್ದಾರೆ, ಬಿಡ್ತಾ ಇದ್ದಾರೆ, ಎಲ್ಲ ಮಾಧ್ಯಮದ ಅವರು ನೋಡಿ, ಗೊಂದಲ ಯಾವುದೋ ಸೃಷ್ಟಿ ಆಯಿತು. ಗೊಂದಲ ಸೃಷ್ಟಿ ನೀವು ಮಾಡಿದ್ದೀರಿ. ಅವ್ರು ಏನಾದ್ರು ಹೇಳಿದಾರ? ಕೃಷ್ಣ ಬೈರೇಗೌಡರು ಯಾವುದಕ್ಕೂ ಉತ್ತರ ಕೊಟ್ಟಿಲ್ಲ. ಅವರು ಕೃಷ್ಣ ಬೈರೇಗೌಡರು ಯಾವುದಕ್ಕೂ ಉತ್ತರ ಕೊಟ್ಟಿಲ್ಲ. ಅವ್ರು ಹೇಳಿದ್ದಾರೆ, ಅವ್ರು ಉತ್ತರ ಕೊಡಲ್ಲ. ಅವ್ರು ನೋಡಿ, ಅವ್ರು ಉತ್ತರ ಕೊಡ್ಲಾರ್ದಕ್ಕೆ ನಾನು ಕೊಡ್ಲಾ? ನೆಕ್ಸ್ಟ್ ಯಾವುದೂ ಇಲ್ಲ, ಪಕ್ಷ ಎಲ್ಲವನ್ನು ಬಗೆಹರಿಸ್ತಾರೆ. ರಾಮಲಿಂಗ ರೆಡ್ಡಿ ಅವ್ರದ್ದು ಹಾಗೆ ಮಾಡಿದ್ರಿ, ಬಗೆಹರಿತಲ್ಲ ಈಗ. ಓಕೆ, ಬಗೆಹರಿತಲ್ಲ. ಒಂದು ವಾರ ಆಗ್ತದೆ, ಇನ್ನೂ ಕೂಡ ಟೇಕ್ ಆಫ್ ಆಗ್ತಿಲ್ಲ. ಎಲ್ಲ ನೋಡಿ, ಈಗ ಮುಖ್ಯಮಂತ್ರಿಗಳು ಬಹಳ ಎಲ್ಲ ಇದನ್ನ ಸ್ವಲ್ಪ ಸಮಯ ತಗೋತದೆ. 1 ಮಂತ್ ಅಟ್ಲೀಸ್ಟ್ ವಿ ಶುಡ್ ರಿಕ್ವೈರ್. ಬಟ್ ಎಲ್ಲ ಕಡೆನೂ ಕೂಡ ಅವರು ಆಡಳಿತಕ್ಕೆ ಚುರುಕು ಕೊಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲರಿಗೂ ಇವತ್ತು ಆಫೀಸರ್ಸ್ನ ಡೆಸಿಗ್ನೇಟ್ ಮಾಡಿದ್ದಾರೆ, ಯಾವ ಇಲಾಖೆಗೆ ಎಲ್ಲನೂ ಕೂಡ ಹೇಗೆ ಮಾಡಬೇಕು ಅಂತೇಳಿ. ಅದು ಒಂದು ತಿಂಗಳಲ್ಲಿ, ಒಂದೇ ವಾರದಲ್ಲಿ ನೀವೆಲ್ಲನೂ ಕೂಡ ಅಪೇಕ್ಷೆ ಮಾಡೋಕ್ಕಾಗೋದಲ್ಲ. ಅದಾಗಿನೂ ಕೂಡ ಒಂದು ವಾರದಲ್ಲಿ ಸಾಕಷ್ಟು ಇವತ್ತು ಅವರು ಮುಖ್ಯಮಂತ್ರಿಗಳು ಆಡಳಿತಕ್ಕೆ ಚುರುಕು ಕೊಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಎರಡನೇ ಹಂತದ ಸಂಪುಟ ವಿಸ್ತರಣೆ ಸಂದರ್ಭದಲ್ಲಿ ಸಮುದಾಯದವರು ಆದ್ಯತೆ ಕೊಡಬೇಕು ಅನ್ನುವಂಥ ಚರ್ಚೆ ನಿಶ್ಚಿತವಾಗಿ ಕೊಡ್ತಾರೆ. ಎಲ್ಲ ಹಿಂದೆನೂ ಕೂಡ ಕೊಟ್ಟಿದ್ದೀವಿ, ಈಗಲೂ ಕೊಟ್ಟಿದ್ದೀವಿ, ಮುಂದೆನೂ ಕೊಡ್ತೀವಿ. ವೀರಶೈವ ಲಿಂಗಾಯತ ಸಮುದಾಯಕ್ಕೆ ನಿಶ್ಚಿತವಾಗಿಯೂ ಕೂಡ ಕೊಡ್ತೀವಿ. ಹಿಂದೆ ಎಷ್ಟು ನಮ್ಮ ಸಚಿವರಿದ್ರು, ಸುಮಾರು 7 ಜನ ಸಚಿವರು ನಾವಿದ್ದೀವಿ. ಆ ಪ್ರಕಾರವಾಗಿ ಎಲ್ಲ ಕೊಡ್ತಾರೆ. ಈಗ 3 ಜನ ಆಗಿದೆ. ಇನ್ನು ಮುಂದಿನ ಹಂತದಲ್ಲಿ ಲಿಂಗಾಯತರಿಗಾಗಲಿ ಬೇರೆ ಬೇರೆ ಸಮುದಾಯ, ಒಂದೇ ಒಂದು ಸಮುದಾಯ ಅಂತಲ್ಲ, ಎಲ್ಲ ಸಮುದಾಯಗಳಿಗೆ ಸೂಕ್ತವಾದಂಥ ಪ್ರಾತಿನಿಧ್ಯ. ಎಂ ಬಿ ಪಾಟೀಲ್ ಅವರಿಗೆ ಪ್ರಮೋಷನ್ ಸಿಗುತ್ತೆ ಅನ್ಕೊಂಡಿದ್ರು ಸರ್, ನಿಮ್ಮ ಅಭಿಮಾನಿಗಳು. ಯಾಕೆ ಸರ್ ಬರೀ ಇದೇ ಖಾತೆಯಲ್ಲಿ ನೋಡಿ, ಕಾಂಗ್ರೆಸ್ ಏನೋ ಮಾನದಂಡಗಳಿರ್ತವೆ. ಈಗ ಪರಮೇಶ್ವರ್ ಅವರು ಹಿರಿಯರು, KPCC ಅಧ್ಯಕ್ಷರಾಗಿ 6-8 ವರ್ಷ ಕೆಲಸ ಮಾಡಿದರು. ಅವರು DCM ಆಗಿದ್ರೆ ನನಗೆ ಸಂತೋಷ ಇದೆ. ಅವ್ರಿಗಿಂತ ಜಾಸ್ತಿ ಸಂತೋಷ ನನಗಿದೆ. ಹೀಗಾಗಿ ಸಮಯ ಬರ್ತದೆ ಎಲ್ಲನೂ ಕೂಡ. ಸೂಕ್ತ ಸಂದರ್ಭದಲ್ಲಿ ನನಗೆ ಯಾವುದೇ ಕೂಡ ಅಸಮಾಧಾನ ಆಗಲಿ, ಯಾವುದೂ ಇಲ್ಲ. ಇವತ್ತು ನನಗೆ ಅದೇ ಖಾತೆಯಲ್ಲಿ ಮುಂದುವರಿಸಿದ್ದಾರೆ, ಇಂಡಸ್ಟ್ರೀಸು ಮತ್ತು IDD. ಈಗಾಗಲೇ ನಾನು ಸ್ವಲ್ಪ ಸಾಕಷ್ಟು ಕೆಲಸ ಮಾಡಿದೆ, ಅದನ್ನು ಮುಂದುವರಿಸ್ಕೊಂಡು ಹೋಗ್ತೇನೆ. ಸರ್, ಅವರು ಕೂಡ ಬಹಳಷ್ಟು ಬೇಸರ ವ್ಯಕ್ತಪಡಿಸಿದ್ದಾರೆ ಸರ್. 3 ಬಾರಿ CM ಆಗಬೇಕಾಗಿತ್ತು, ತಪ್ಪಿಸಿದ್ದಾರೆ, ನಮ್ಮನ್ನು ತುಳಿತಿದ್ದಾರೆ ಮಾತಾಡಿದ್ದಾರೆ ಸರ್. ನೋಡಿ, ಅಲ್ಲ, ಅವ್ರಿಗೂ 2013ರಲ್ಲಿ ಇವತ್ತು ದಿವಸ ಅವರು KPCC ಅಧ್ಯಕ್ಷರಿದ್ದರು, ಸಿದ್ದರಾಮಯ್ಯ ಅವರು ಅಪೋಸಿಷನ್ ಲೀಡರ್ ಇದ್ದರು. ಆ ತಮ್ಮ ಸೋತರು. ಅವ್ರು ಸೋತಾಗ ಬಹುಶಃ ಅವ್ರು ತಾರಿಸಿ ಬಂದಿದ್ರೆ ಅವರು ಕೂಡ ಒಂದು ಹಂತದಲ್ಲಿ ಮುಖ್ಯಮಂತ್ರಿ ಆಗುವಂಥದ್ದು. ಒಂದು ಅರ್ಧ ಅವಧಿಗಾರು ಅಟ್ಲೀಸ್ಟ್ ಅವ್ರು ಮುಖ್ಯಮಂತ್ರಿ ಆಗ್ತಿದ್ರು. 2.5 ಸಿದ್ದರಾಮಯ್ಯನವರು ಸೀನಿಯರ್ ಇದ್ದರು. ತದನಂತರ ಒಂದು ಅರ್ಧ ಅವಧಿಗಾರು ಮುಖ್ಯಮಂತ್ರಿ ಆಗ್ತಿದ್ರು ಅಂತ ಆಶಯ ಎಲ್ಲದಿತ್ತು. ನಮ್ಮ ವಿಚಾರದಲ್ಲಿ ಸರ್, ತಮಗೂ ಕೂಡ ಲಿಂಗಾಯತ ಸಮುದಾಯದಲ್ಲಿ ಮುಂಚೂಣಿಯಲ್ಲಿದ್ದೀರಿ. ತಮಗೂ ಕೂಡ ಈ ರೀತಿಯನ್ನು ತಪ್ಪಿಸ್ತಕ್ಕಂಥ ಕೈವಾಡಗಳು ಏನಾದರೂ ನಡೀತು ಅಂತ ಯಾವುದೂ ಕೂಡ ಇಲ್ಲ. ನಾನು ಹೇಳಿದ್ರೆ ನಾನು ಬಹಳ ಸಂತೋಷದಲ್ಲಿದ್ದೀನಿ. ಎರಡು ಮಾತಿಲ್ಲ. ಖಾತೆ ಆದರೆ ಇದರಿಂದ ಒಂದು ಬೆನಿಫಿಟು ಕೂಡ ಇದೆ. ಯಾಕಂದರೆ ಈಗಾಗಲೇ 50% ವರ್ಕ್ ಮಾಡಿದ್ವಿ. ಇನ್ನು 2 ವರ್ಷದಲ್ಲಿ ಇನ್ನೊಂದು 30-35% ಮಾಡಿದ್ರೆ ಸ್ವಲ್ಪ 80-85% ವರ್ಕ್ ಖಾತೆಯಲ್ಲೇ ಆಗ್ತದೆ. ಸರ್, ಈಗ ಪರಿಷತ್ ಚುನಾವಣೆಗೆ ಸಂಬಂಧಪಟ್ಟಂತೆ JDS 3ನೇ ಅಭ್ಯರ್ಥಿ ಗೆಲ್ಲಿಸ್ಕೊಂತೀವಿ ಅಂತ ಹೇಳ್ತಾರೆ. ನೀವು 5ನೇ ಅಭ್ಯರ್ಥಿ ಹಾಕಿದ್ದೀರಾ. ಹಿಂಗೆ ಕ್ರಾಸ್ ವೋಟಿಂಗ್ ಏನೋ ಆತಂಕ ಇಲ್ವಾ ಸರ್? ಯಾವುದೂ ಆತಂಕ ಇಲ್ಲ. 5 ಅಭ್ಯರ್ಥಿಗಳು ಗೆಲ್ತೀವಿ ನಾವು. ನಿಮಗೆಲ್ಲ ಲೆಕ್ಕಾಚಾರ ನಿಮ್ಗೆ ಗೊತ್ತಿದೆ, ನನಗಿಂತ ಜಾಸ್ತಿ ನಿಮ್ಗೆ ಗೊತ್ತಿದೆ ಯಾರ್ಯಾರು ಓಟ್ ಬರ್ತಾವೆ, ಯಾರ್ಯಾರು ಓಟ್ ಬರೋದಲ್ಲ ಅಂತೇಳಿ. ಥ್ಯಾಂಕ್ ಯು, ಧನ್ಯವಾದಗಳು. ಥ್ಯಾಂಕ್ ಯು. RSS ನಿರ್ಬಂಧದ ಬಗ್ಗೆ ಪ್ರಿಯಾಂಕಾ ಅವರು ಮಾತಾಡಿದ್ದಾರೆ. ರಿಜಿಸ್ಟ್ರೇಷನ್ ಬಗ್ಗೆ ಪ್ರಶ್ನೆ ಮಾಡಿದ್ದಾರೆ ಸರ್. ಹೌದು, ಯಾವುದೇ ಈಗ ಸಣ್ಣ ಕಿರಾಣಿ ಅಂಗಡಿ ಮಾಡಿದ್ರೆ ನೀವು ರಿಜಿಸ್ಟ್ರೇಷನ್ ಮಾಡಂತೀರಾ, ಸೈಕಲ್ ಪಂಚರ್ ಅಂಗಡಿ ಮಾಡಿದ್ರೆ ನೀವು ಅದಕ್ಕೆ ರಿಜಿಸ್ಟರ್ ಮಾಡಂತೀರಾ. ಮತ್ತೆ ಈಗ ಒಂದು ದೊಡ್ಡ ಸಂಸ್ಥೆ ಆಗಿ ರಿಜಿಸ್ಟರ್ ಮಾಡಬೇಕಲ್ಲ, ಕಾನೂನಲ್ಲ ಅದು. ಯಾಕೆ ನೀವು ಬೇರೆ ಥರ ನೋಡ್ತೀರಾ? ಒಂದು ಕಿರಾಣಿ ಅಂಗಡಿಗೆ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು, ಮತ್ತಿಷ್ಟೆಲ್ಲ ಇದ್ದಾಗ ಮಾಡಲೇಬೇಕಲ್ಲ. ಸಂವಿಧಾನ, ಕಾನೂನು. ಹಾಗಿದ್ರೆ ನಾವ್ಯಾಕೆ ಮಾಡಬೇಕು? ನಮ್ದು ಒಂದು ಸಂಸ್ಥೆ ಅದಪ್ಪ, BLD ಸಂಸ್ಥೆ, ನಾವು ರಿಜಿಸ್ಟ್ರೇಷನ್ ಮಾಡಲಾದ ನಡೀತದ? ಪರ್ಮಿಷನ್ ಬೇಕಂದ್ರೆ ಶಾಖೆಗಳು ಹೇಳ್ತಿಲ್ಲ, ಮೇನ್ ಟ್ರಸ್ಟ್ ಇವತ್ತು ದಿವಸ ಮತ್ತು ಅವರೇನೋ ಶಿಕ್ಷಣ ಸಂಸ್ಥೆಗಳು ತೆಗಿತಾರೆ, ಮತ್ತೊಂದು ಮಾಡ್ತಾರೆ, ಅವಕ್ಕೆಲ್ಲಕ್ಕೂ ಪರ್ಮಿಷನ್ ಬೇಕು. ಹಣ ಎಲ್ಲಿಂದ ಬಂತು, ಎಲ್ಲಿಂದ ಹೋಯ್ತು, ಎಲ್ಲನೂ ಬೇಕಲ್ಲ.
ಹಾಗಿದ್ರೆ ಎಲ್ಲರೂ ಇದೇ ಥರ ಎಲ್ಲರಿಗೂ ಮಾಡಿ ಅಂತಾರೆ. ನಮಗೆ ಯಾಕಪ್ಪ ನಮ್ಮ BEdಗೆ ನಮ್ಮದು ರಿಜಿಸ್ಟ್ರೇಷನ್ ಬೇಡ, ನಮ್ಮದು ಏನು ಕೇಳಬೇಡಿ ನೀವು ಲೆಕ್ಕಪತ್ರ. ರಾಜ್ಯದಲ್ಲಿ ನಿರ್ಬಂಧ ಹಾಕೋ ಏನಾದರೂ ಅದು ಗೊತ್ತಿಲ್ಲ, ನಾನು ಅದನ್ನು ನಿರ್ಬಂಧ ಹಾಕೋ ಪ್ರಶ್ನೆ ಮಾತಾಡ್ತಾ ಇಲ್ಲ. ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗಿದ್ದು ಧರ್ಮ ಅದು. ಸರ್, ಕಳೆದ ಬಾರಿ ದೇವೇಗೌಡರನ್ನ ಕಾಂಗ್ರೆಸ್ ಅವಿರೋಧವಾಗಿ ಆಯ್ಕೆ ಮಾಡಿತ್ತು, ಆದರೆ ಈ ಬಾರಿ ಅವರಿಗೆ ಟಿಕೆಟೇ ಕೊಡಲಿಲ್ಲ ಮೈತ್ರಿ ಸರ್ಕಾರ. ಅವ್ರಿಗೆ ಕೇಳಿಪ್ಪ, ದೇವೇಗೌಡರು ಕೇಳಿ, ಕುಮಾರಸ್ವಾಮಿ ಅವ್ರು ಕೇಳಿ. ದೇವೇಗೌಡರು ಹಿರಿಯರು, ನನ್ನ ತಂದೆಯವರು ಭಾಳ ಆತ್ಮೀಯ ಸ್ನೇಹಿತರು. ಏನ್ರಿ, ಅವರು ಇನ್ನೊಂದು ಅವಧಿಯಲ್ಲಿ ಇರಬೇಕಾಗಿತ್ತು. ಕರ್ನಾಟಕ ರಾಜ್ಯದ ಜ್ವಲಂತ ಸಮಸ್ಯೆಗಳು ದನಿ ಎತ್ತಬೇಕಾಗಿತ್ತು. ಪಾಪ ಅವ್ರನ್ನೂ ಕೂಡ ಯೂಸ್ ಅಂಡ್ ಥ್ರೋ ಮಾಡಿಬಿಟ್ರು. ಇನ್ನು ಮುಂದೆ ಹೆಂಗೆ ಬರ್ತದೆ ನೋಡ್ಕೋಬೇಕು. ಕುಮಾರಸ್ವಾಮಿ ಅವರು ಎಚ್ಚರದಿಂದ ಇರಬೇಕಿಲ್ಲ. ದೇವೇಗೌಡರಿಗೆ ಹೆಂಗೆ ಮಾಡಿದಾಗ ಕುಮಾರಸ್ವಾಮಿ ಅವ್ರು ಬಿಡ್ತಾರ? ಅಂದ್ರೆ ಸರ್, ಕುಮಾರಸ್ವಾಮಿ ಅವರು ತಮ್ಮ ಪ್ಲೇಸ್ ಭದ್ರ ಮಾಡ್ಕೊಳ್ಳೋದಕ್ಕೆ ರಾಜಿ ಆಗಿದಾರಂತ ನನಗೆ ಗೊತ್ತಿಲ್ಲಪ್ಪ. ಅದು ಹಂಗೆ ಹೇಳಿದಾರ ನನಗೆ, ಆಗಿರ್ಬೋದು, ಬರಲ್ಲ. ಅದು ಕುಮಾರಸ್ವಾಮಿಯವರು ಅವ್ರ ತಂದೆ ಕೈ ಕೊಟ್ಬಿಟ್ರು. ನಾವೀಗ ಕುಮಾರಸ್ವಾಮಿಯವರು ದೇವೇಗೌಡರು ಕೈ ಕೊಟ್ರ ರಾಜ್ಯ ಆಗ್ಬೇಕು. ಮತ್ತೆ ನೀವು ಹೇಳಿದ ಪ್ರಕಾರ ಅದೇ ಈಗಲ್ಲ, ನಾನಂತಿಲ್ಲ, ನೀವೇಂದ್ರಿ ರಾಜ್ಯ ಆಗಕ್ಕೆ ಹಿಂಗೆ ಮಾಡ್ಕೊಡಿದಾರ ಅಂತೇಳಿ. ತಮ್ಮ ಭದ್ರ ರಾಜಕೀಯ ಮಾಡ್ತಾರೆ ಚರ್ಚೆ ಕಾಂಗ್ರೆಸ್ ನಾಯಕರು ಕೂಡ ಆತರ ಹೇಳ್ತಿದ್ದಾರೆ. ಅಲ್ಲ, ಈಗ ನೀವು ನನಗೆ ಹೇಳಿದ್ರಿ ಕುಮಾರಸ್ವಾಮಿ ಅವರು ರಾಜ್ಯ ಆಗಿದ್ದಾರೆ ಅಂದ್ರೆ ಯಾರು ವಿರುದ್ಧ ರಾಜ್ಯ ಆಗಿದ್ದಾರೆ? ದೇವೇಗೌಡರನ್ನ ಬಲಿಪಶು ಮಾಡಿ ರಾಜಕೀಯ ಆಗಿದಾರ? ಕೃಷ್ಣ ಬೈರೇಗೌಡರ ವಿಚಾರದಲ್ಲಿ ಅದು ಬಹುಶಃ ನಿಮ್ಮೆಲ್ಲರ ಮಾಧ್ಯಮ ಸೃಷ್ಟಿ. ಅದು ಏನೇ ಅಂಥದ್ದು ಇದ್ರೂ ಕೂಡ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಏನಿದೆ, AICC ಅಧ್ಯಕ್ಷರು, ಮುಖ್ಯಮಂತ್ರಿಗಳು, ಸಿದ್ದರಾಮಯ್ಯನವರು, ಆಮೇಲೆ ನಮ್ಮ AICC ಪ್ರಧಾನ ಕಾರ್ಯದರ್ಶಿಗಳು ಸುರ್ಜೇವಾಲ ಅವರು ಎಲ್ಲರೂ ಅದನ್ನು ಬಗೆಹರಿಸ್ತಾರೆ. ಅಂಥದ್ದೇನಾದರೂ ಇದ್ದರೆ ಬಹುಶಃ ನನಗೆ ಅನ್ನಿಸ್ತದೆ ಅಂಥದ್ದು ಯಾವುದೂ ಕೂಡ ಇಲ್ಲ. ಅಲ್ಲ ಸರ್, ಬೆಂಗಳೂರು ಉಸ್ತುವಾರಿಲಿ ಅದು ನೋಟೇ ಇದನ್ನೇ ಮಾಡಿದ್ದಾರೆ ಸರ್, ಆರ್ಡ್ರಲ್ಲಿ BDA ಸೇರಿಸಿಲ್ಲ, BMRDL ಸೇರಿಸಿಲ್ಲ. ಅದು ನೋಡಿ, ಅದನ್ನು ಪಕ್ಷ ಬಗೆಹರಿಸ್ತದೆ. ಅಂಥದ್ದು ಯಾವುದೂ ಇದ್ರೂ ಕೂಡ ಅದೇನು ಅವರು ಕೇಳ್ತಾ ಇದ್ದಾರೆ, ಬಿಡ್ತಾ ಇದ್ದಾರೆ, ಎಲ್ಲ ಮಾಧ್ಯಮದ ಅವರು ನೋಡಿ. ಸೃಷ್ಟಿ ಆಯ್ತು ಸರ್, ಗೊಂದಲ ಯಾವುದೂ ಸೃಷ್ಟಿ ಆಯಿತು. ಗೊಂದಲ ಸೃಷ್ಟಿ ನೀವು ಮಾಡಿದ್ದೀರಿ. ಅವ್ರು ಏನಾದ್ರು ಹೇಳಿದಾರ? ಕೃಷ್ಣ ಬೈರೇಗೌಡರು ಯಾವುದಕ್ಕೂ ಉತ್ತರ ಕೊಟ್ಟಿಲ್ಲ. ಅವರು ಕೃಷ್ಣ ಬೈರೇಗೌಡರು ಯಾವುದಕ್ಕೂ ಉತ್ತರ ಕೊಟ್ಟಿಲ್ಲ. ಅವ್ರು ಹೇಳಿದ್ದಾರೆ, ಅವ್ರು ಉತ್ತರ ಕೊಡಲ್ಲ. ಅವ್ರು ನೀವೆಲ್ಲ ಚಾಟ್ ಮಾಡಿದ್ರೆ ನೋಡಿ, ಅವ್ರು ಉತ್ತರ ಕೊಡ್ಲಾರ್ದಕ್ಕೆ ನಾನು ಕೊಡ್ಲಾ? ಅಲ್ಲ ಸರ್, ನೀವು ಹಿರಿಯ ಸಚಿವರು ನೆಕ್ಸ್ಟ್ ಯಾವುದೂ ಇಲ್ಲ. ಪಕ್ಷ ಎಲ್ಲವನ್ನು ಬಗೆಹರಿಸ್ತಾರೆ. ರಾಮಲಿಂಗ ರೆಡ್ಡಿ ಅವ್ರದ್ದು ಹಾಗೆ ಮಾಡಿದ್ರಿ, ಬಗೆಹರಿತಲ್ಲ ಈಗ. ಓಕೆ, ಬಗೆಹರಿತಲ್ಲ. ಪ್ರಮಾಣ ವಚನ ಒಂದು ವಾರ ಆಗ್ತದೆ, ಇನ್ನೂ ಕೂಡ ಟೇಕ್ ಆಫ್ ಆಗ್ತಿಲ್ಲ. ಟೈಮ್ ತಗೊಳ್ಳಿ ಎಲ್ಲ ನೋಡಿ. ಈಗ ಮುಖ್ಯಮಂತ್ರಿಗಳು ಭಾಳ ಎಲ್ಲ ಇದನ್ನ ಸ್ವಲ್ಪ ಸಮಯ ತಗೋತದೆ. 1 ಮಂತ್ ಅಟ್ಲೀಸ್ಟ್ ವಿ ಶುಡ್ ರಿಕ್ವೈರ್. ಬಟ್ ಎಲ್ಲ ಕಡೆನೂ ಕೂಡ ಅವರು ಆಡಳಿತಕ್ಕೆ ಚುರುಕು ಕೊಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲರಿಗೂ ಇವತ್ತು ಆಫೀಸರ್ಸ್ನ ಡೆಸಿಗ್ನೇಟ್ ಮಾಡಿದ್ದಾರೆ. ಯಾವ ಇಲಾಖೆಗೆ ಎಲ್ಲನೂ ಕೂಡ ಹೇಗೆ ಮಾಡಬೇಕು ಅಂತೇಳಿ. ಅದು ಒಂದು ತಿಂಗಳಲ್ಲಿ, ಒಂದೇ ವಾರದಲ್ಲಿ ನೀವೆಲ್ಲನೂ ಕೂಡ ಅಪೇಕ್ಷೆ ಮಾಡೋಕ್ಕಾಗೋದಲ್ಲ. ಅದಾಗಿನೂ ಕೂಡ ಒಂದು ವಾರದಲ್ಲಿ ಸಾಕಷ್ಟು ಇವತ್ತು ಅವರು ಮುಖ್ಯಮಂತ್ರಿಗಳು ಆಡಳಿತಕ್ಕೆ ಚುರುಕು ಕೊಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಎರಡನೇ ಹಂತದ ಸಂಪುಟ ವಿಸ್ತರಣೆ ಸಂದರ್ಭದಲ್ಲಿ ಸಮುದಾಯದವರು ಆದ್ಯತೆ ಕೊಡಬೇಕು ಅನ್ನುವಂಥ ಚರ್ಚೆ ನಿಶ್ಚಿತವಾಗಿ ಕೊಟ್ಟೇ ಕೊಡ್ತಾರೆ. ಎಲ್ಲ ಹಿಂದೆನೂ ಕೂಡ ಕೊಟ್ಟಿದ್ದೀವಿ, ಈಗನೂ ಕೊಟ್ಟಿದ್ದೀವಿ, ಮುಂದೆನೂ ಕೊಡ್ತೀವಿ. ವೀರಶೈವ ಲಿಂಗಾಯತ ಸಮುದಾಯಕ್ಕೆ ನಿಶ್ಚಿತವಾಗಿನೂ ಕೂಡ ಕೊಟ್ಟೇ ಕೊಡ್ತೀವಿ. ಹಿಂದೆ ಎಷ್ಟು ನಮ್ಮ ಸಚಿವರಿದ್ರು, ಸುಮಾರು 7 ಜನ ಸಚಿವರು ನಾವಿದ್ದೀವಿ. ಆ ಪ್ರಕಾರವಾಗಿ ಎಲ್ಲ ಕೊಟ್ಟೇ ಕೊಡ್ತಾರೆ. ಈಗ 3 ಜನ ಆಗಿದೆ. ಇನ್ನು ಮುಂದಿನ ಹಂತದಲ್ಲಿ ಲಿಂಗಾಯತರಿಗಾಗಲಿ ಬೇರೆ ಬೇರೆ ಸಮುದಾಯ, ಒಂದೇ ಒಂದು ಸಮುದಾಯ ಅಂತಲ್ಲ, ಎಲ್ಲ ಸಮುದಾಯಗಳಿಗೆ ಸೂಕ್ತವಾದಂಥ ಪ್ರತಿನಿಧಿ ಕೊಡ್ತೀವಿ. ಪಾಟೀಲ್ ಅವರಿಗೆ ಪ್ರಮೋಷನ್ ಸಿಗುತ್ತೆ ಅನ್ಕೊಂಡಿದ್ರು ಸರ್ ನಿಮ್ಮ ಅಭಿಮಾನಿಗಳು. ಯಾಕೆ ಸರ್ ಬರೀ ಇದೇ ಖಾತೆಯಲ್ಲಿ ನೋಡಿ, ಕಾಂಗ್ರೆಸ್ ಏನೋ ಮಾನದಂಡಗಳಿರ್ತವೆ. ಈಗ ಪರಮೇಶ್ವರ್ ಅವರು ಹಿರಿಯರು, KPCC ಅಧ್ಯಕ್ಷರಾಗಿ 6-8 ವರ್ಷ ಕೆಲಸ ಮಾಡಿದರು. ಅವರು DCM ಆಗಿದ್ರು ನನಗೆ ಸಂತೋಷ ಇದೆ. ಅವ್ರಿಗಿಂತ ಜಾಸ್ತಿ ಸಂತೋಷ ನನಗಿದೆ. ಹೀಗಾಗಿ ಸಮಯ ಬರ್ತದೆ, ಎಲ್ಲನೂ ಕೂಡ ಸೂಕ್ತ ಸಂದರ್ಭದಲ್ಲಿ. ನನಗೆ ಯಾವುದೇ ಕೂಡ ಅಸಮಾಧಾನ ಆಗಲಿ, ಯಾವುದೂ ಇಲ್ಲ. ಇವತ್ತು ನನಗೆ ಅದೇ ಖಾತೆಯಲ್ಲಿ ಮುಂದುವರಿಸಿದ್ದಾರೆ, ಇಂಡಸ್ಟ್ರೀಸು ಮತ್ತು IDD. ಈಗಾಗಲೇ ನಾನು ಸ್ವಲ್ಪ ಸಾಕಷ್ಟು ಕೆಲಸ ಮಾಡಿದೆ, ಅದನ್ನು ಮುಂದುವರಿಸ್ಕೊಂಡು ಹೋಗ್ತೇನೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.